ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೃಪ್ತಿ ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ವ್ಲಾಗ್ ಆಗಿರುತ್ತೆ, ನಾನು ಯಾವ ಟೆಂಪಲ್ಗೆ ಹೋಗಿದ್ದೆ ಫ್ಯಾಮಿಲಿ ಜೊತೆ, ಹಾಗೆ ನಾನು ಯೂಸ್ ಮಾಡ್ತಾ ಇರೋ ಸೀಕ್ರೆಟ್ ಹೇರ್ ಆಯಿಲ್ ಬಗ್ಗೆ ರಿವ್ಯೂ ಕೊಡಬೇಕು ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಬ್ರದರ್ ನನಗೆ ದುಬೈಯಿಂದ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಎಲ್ಲನೂ ಕೂಡ ನಾನು ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ಕೊನೆವರೆಗೂ ನೋಡ್ಕೊಂಬನ್ನಿ. ಸೊ ನನಗೆ ದುಬೈಯಿಂದ ಗಿಫ್ಟ್ ಬಂದಿದ್ದು ವಿಕ್ಟೋರಿಯಾ ಸೀಕ್ರೆಟ್ ಬ್ರ್ಯಾಂಡಿಂದ. ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಬೆಂಗಳೂರಲ್ಲಿ ಬರೀ ಒರೈನ್ ಮಾಲಲ್ಲಿ ಈ ಸ್ಟೋರ್ ಓಪನ್ ಆಗಿದೆ, ಮಿಕ್ಕಿದೆಲ್ಲ ಆನ್ಲೈನಲ್ಲೇ ಸಿಗೋದು. ಆ್ಯಕ್ಚುಲಿ ಬೆಂಗಳೂರಲ್ಲಿ ತುಂಬಾ ಕಾಸ್ಟ್ಲಿ ಇದೆ ಇದು ಬ್ರ್ಯಾಂಡು. ದುಬೈಲಿ ಸ್ವಲ್ಪ ಕಮ್ಮಿ ಅಂತ ಕೂಡ ಅವ್ರು ಹೇಳಿದ್ರು. ಅದಾದಮೇಲೆ ಅವರೇ ನನಗೆ ಸರ್ಪ್ರೈಸಾಗಿ ಇದನ್ನು ಗಿಫ್ಟ್ನ ತೊಗೊಂಡ್ಬಂದಿದ್ದಾರೆ. ನನಗೆ ಪ್ಯೂರ್ ಸೆಡಕ್ಷನ್ ಇದು ಬಾಡಿ ಲೋಷನ್ ಪರ್ಫ್ಯೂಮ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ 2 years ಬ್ಯಾಕ್ ನನ್ನ ಫ್ರೆಂಡ್ ಕತಾರಿಂದ ಕೂಡ ನನಗೆ ಈ ಬ್ರ್ಯಾಂಡು ನನಗೆ ಈ ಲೋಷನ್ ತಂದುಕೊಟ್ಟಿದ್ಲು. ಬಟ್ ಬೇರೆ ಇದನ್ನು ಫ್ಲೇವರ್ ಆಗಿತ್ತು. ಬಟ್ ಇದು ಪ್ಯೂರ್ ಸೆಡಕ್ಷನ್ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಫ್ಲೇವರ್ ಅಂತೂ. ಅದಾದಮೇಲೆ ನನಗೆ ಪರ್ಫ್ಯೂಮ್ ಕೂಡ ತಂದರು. ಇದು ಲೈಕ್ ಮಿಸ್ಟ್ ಅಂತಲೇ ಹೇಳ್ಬೋದು, ಫುಲ್ ಲವ್ ಸ್ಪೆಲ್ ಫ್ಲೇವರ್ದು. ತುಂಬಾ ಚೆನ್ನಾಗಿತ್ತು ಎರಡು ಕೂಡ. ಆ್ಯಂಡ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಫಾರ್ ದಿಸ್ ಗಿಫ್ಟ್. ಇದು ಅಮೆಝಾನಲ್ಲಿ ಕೂಡ ಅವೈಲಬಲ್ ಇದೆ. ನಾನು ಅದರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಕೂಡ ನೋಡ್ಬೋದು. ಹಾಗೆ ನಾನು ಯೂಸ್ ಮಾಡ್ತಾ ಇರೋ ಹೇರ್ ಆಯಿಲ್ ಬಂದ್ಬಿಟ್ಟು ಸೀಕ್ರೆಟ್ ಬ್ಲ್ಯಾಕ್ ಚಾರ್ಮ್ ಹೇರ್ ಆಯಿಲ್ ಅಂತ. ನನಗೆ ಪೋಸ್ಟ್ ಪಾರ್ಟಮ್ ಆದಮೇಲೆ ಲೈಕ್ ಆಫ್ಟರ್ ಪ್ರೆಗ್ನೆನ್ಸಿ ನನ್ನ ಮಗಳು ಹುಟ್ಟಿದ್ಮೇಲೆ ನನಗೆ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು. ಸೊ ನಾನು ತುಂಬಾ ಹೇರ್ ಆಯಿಲ್ಸ್ ಎಲ್ಲ ಕೂಡ ಚೇಂಜ್ ಮಾಡಿದೆ. ಬಟ್ ಇದನ್ನು ನಾನು ಆಲ್ಮೋಸ್ಟ್ 3 to 4 monthಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ಅಂತ ಕೂಡ ಹೇಳ್ಬೋದು. ಬಿಕಾಸ್ ತುಂಬಾ ಚೆನ್ನಾಗಿದೆ. ನನಗಿದು ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ದು. ಅದಾದಮೇಲೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ರಿವ್ಯೂಸ್ ಕೂಡ ನೋಡಿದೆ. ನಾನು ತುಂಬಾ ಒಳ್ಳೆ ರಿವ್ಯೂ ಕೂಡ ಇತ್ತು. ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು 3 to 4 monthಸಿಂದ ಟ್ರೈ ಮಾಡಿದ್ಮೇಲೆ ನಾನು ನಿಮಗೆ ರಿವ್ಯೂ ಹೇಳ್ತಾ ಇರೋದು. ಸೊ ನೀವು ಕೂಡ ಇದನ್ನ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ನಾನು ಇದ್ರದ್ದು ಕೂಡ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಪೋಸ್ಟ್ ಪಾರ್ಟಮ್ ಪ್ರೆಗ್ನೆನ್ಸಿ ಇರೋರಿಗೆ, ತುಂಬ ಹೇರ್ ಫಾಲ್ ಆಗ್ತಿರೋರಿಗೆ ಅಂತೂ ಆ ಬ್ಲ್ಯಾಕ್ ಚಾರ್ಮ್ ಹೇರ್ ಆಯಿಲ್ ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಲೇಬೇಕು. ಬಿಕಾಸ್ ಇದು ನನಗೆ ಹೇರ್ ಫಾಲ್ ಕಂಟ್ರೋಲ್ ಆಗಿದ್ದಕ್ಕೆ ನಾನು ನಿಮಗೆಲ್ಲ ರಿವ್ಯೂ ಹೇಳ್ತಾ ಇರೋದು. ಸೊ ಅದರಿಂದ ನೀವು ಹೋಗಿ ಕೂಡ ಬೈ ಮಾಡ್ಬೋದು ಗೈಸ್. ಅದಾದಮೇಲೆ ಫ್ಯಾಮಿಲಿ ಜೊತೆ ಟೆಂಪಲ್ ಹೋಗೋಣ ಅಂತ ನಾವೆಲ್ಲರೂ ಕೂಡ ರೆಡಿ ಆಗ್ತಾಯಿದ್ವಿ. ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ. ಈ ಕುರ್ತಾ ಸೆಟ್ನ ನಾನು ಪರ್ಚೇಸ್ ಮಾಡಿರೋದು ಮಿಂತ್ರಾದಿಂದ. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದು ಫುಲ್ ಕಾಟನ್ ಕುರ್ತಾ ಸೆಟ್ ಆಗಿರುತ್ತೆ. ತುಂಬಾ ಕಂಫರ್ಟೇಬಲ್ ಆಗಿ ಕೂಡ ಫೀಲ್ ಮಾಡ್ತು. ತುಂಬಾ ಚೆನ್ನಾಗಿದೆ ಕಲರ್ ಕೂಡ. ನಿಮಗೂ ಏನಾದರೂ ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಹೋಗಿ ಕೂಡ ಚೆಕ್ ಮಾಡ್ಬೋದು. ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ವಿದ್ರಾಶ್ವಥ ಮತ್ತು ಗಾಡಿ ಸುಬ್ರಹ್ಮಣ್ಯಗೆ. ತುಂಬ ದಿವಸದಿಂದ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಕಾರಣಾಂತರಗಳಿಂದ ಆಗ್ತಾ ಇರಲಿಲ್ಲ ಹೋಗೋಕ್ಕೆ. ಬಟ್ ಇವತ್ತು ಸಡನ್ನಾಗಿ ಹೋಗಲೇಬೇಕು ಅಂತ ಅಂದ್ಕೊಂಡ್ವಿ ಫ್ಯಾಮಿಲಿ ಎಲ್ಲರೂ ಕೂಡ. ಸೊ ಅದಕ್ಕೆ ಬೇಗನೆ ಎಲ್ಲರೂ ರೆಡಿಯಾಗಿ ನಾವು ಹೊರಟ್ವಿ.
ಆ್ಯಕ್ಚುಲಿ ನಾವು ಹೋಗಿದ್ದ ದಿವಸ ರಶ್ ಇರಲಿಲ್ಲ. ಹಾಗೆ ಇಲ್ಲಿ ನಾಗರಕಲ್ಲನ್ನ ಕೂಡ ಪ್ರತಿಷ್ಠಾಪನೆ ಮಾಡ್ತಾರೆ. ನಾವೇನಾದರೂ ಹರಕೆ ಇದ್ದರೆ ಅಥವಾ ನಾವೇನಾದರೂ ಅನ್ಕೊಬೇಕು ಅಂತ ಇದ್ದರೆ ಏನಾದರೂ ಅದು ಏನೇ ಅಂದ್ಕೊಂಡ್ರೂ ಇಲ್ಲಿ ಆಗುತ್ತೆ ಅಂತ ಸತ್ಯ ಇದು. ಸೊ ಅದರಿಂದ ಇಲ್ಲಿ ತುಂಬ ಜನ ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ನೀವೇ ನೋಡ್ಬೋದು ಎಷ್ಟು ಜನ ಮಾಡಿದ್ದಾರೆ ಅಂತ. ನಾವು ಸಹ ಇಲ್ಲಿ ಮಾಡಿದ್ದೀವಿ. ಬಟ್ ತುಂಬ ವರ್ಷಗಳ ಹಿಂದೆ ನಮ್ಮ ನಾಗರಕಲ್ಲು ಇದೆ ಅಂತ ಗೊತ್ತಾಗಬೇಕು ಅಂತ ಅಂದರೆ ಒಬ್ಬೊಬ್ಬರು ಗುರುತಿಗೆ ಅವರ ನೇಮ್ ಸ್ಟ್ಯಾಂಡ್ನ ಕೂಡ ಅಲ್ಲಿ ಫಿಕ್ಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನಾಗರ ಪಂಚಮಿ ಟೈಮಲ್ಲಿ, ಮತ್ತು ಭಾನುವಾರ ಕೂಡ ವಾರ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಗಿದ್ದ ದಿವಸ ಅಷ್ಟು ರಶ್ ಇರಲಿಲ್ಲ. ಸೊ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತು ರಿಲ್ಯಾಕ್ಸ್ ಮಾಡಿಕೊಂಡು ಅದನ್ನೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ನನ್ನ ಮಗಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಅವ್ಳಿಗೂ ತುಂಬ ದೇವಸ್ಥಾನ ಅಂದರೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ವಿಧುರಾಶ್ವತ್ಥ. ನೀವು ಏನಾದರೂ ಹರಕೆ ಕಟ್ಕೊಂಡಿದ್ರೆ ಅಥವಾ ನೀವು ಏನಾದರೂ ಅಂದ್ಕೊಂಡಿದ್ರೆ ಈ ದೇವಸ್ಥಾನನ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಗರಕಲ್ಲನ್ನೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಏನಿಲ್ಲ. ಬಟ್ ಸ್ಟಿಲ್ ಇಲ್ಲಿ ಬಂದು ನೀವು ದೇವ್ರನ್ನ ಕೇಳಿಕೊಂಡ್ರೆ, ಅಲ್ಲಿ ಒಂದು ಬಂದು ಕೂತ್ಕೊಂಡು ದೇವ್ರನ್ನ ಧ್ಯಾನ ಮಾಡಿದ್ರೆ ಎಷ್ಟೋ ನೆಮ್ಮದಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟೊಂದು ಕಲ್ಲನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಜನ ಇದು ಮಾಡ್ತಾರೆ. ಮಧ್ಯದಲ್ಲಿ ಹೋಗಿ ಪೂಜೆ ಮಾಡೋಕ್ಕಾಗಲ್ಲ ಅಂತ ಕಾರ್ನರಲ್ಲಿ ಸೈಡಲ್ಲಿ ಮುಂದೆ ಇರೋ ನಾಗರಕಲ್ಲಿಗೆ ಪೂಜೆ ಮಾಡಿಕೊಂಡು ಹೋಗ್ತಾರೆ ಎಲ್ಲರೂ. ತುಂಬಾ ಚೆನ್ನಾಗಿರುತ್ತೆ. ನಾನು ಇದ್ರ ಲೊಕೇಶನ್ ಕೂಡ ಇದು ಬರೋದು ದೊಡ್ಡಬಳ್ಳಾಪುರದ ಹತ್ರ ಬರುತ್ತೆ. ಸೊ ಇದ್ರದ್ದು ಕೂಡ ನಾನು ಅಡ್ರೆಸ್ ಮತ್ತು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಫ್ರಮ್ ಬ್ಯಾಂಗ್ಳೂರ್ ಎಲ್ಲ ಕೂಡ ನಾನು ಲಿಂಕ್ ಅಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಹೋಗಿ ಈ ಟೆಂಪಲ್ನ ವಿಸಿಟ್ ಮಾಡ್ಬೋದು ಗೈಸ್. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಸೊ ನೆಕ್ಸ್ಟ್ ನಾವು ಬಂದಿದ್ದು ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ. ಅಲ್ಲೂ ಕೂಡ ಅಷ್ಟು ರಶ್ ಇರಲಿಲ್ಲ. ನಮಗೆ ಹೇಳಬೇಕಂದ್ರೆ ಅವತ್ತು ಎಲ್ಲ ಕಡೆಯೂ ತುಂಬ ಒಳ್ಳೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಆದರೆ ನಮಗಲ್ಲಿ ಊಟ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಊಟದ ಕಡೆ ಅಂತೂ ತುಂಬಾ ರಶ್ ಇದ್ದರು. ಅದಾದಮೇಲೆ ಅಲ್ಲಿ ಒಬ್ಬರು ನಮಗೆ ಸ್ಕ್ಯಾಮ್ ಕೂಡ ಮಾಡಿದ್ರು. ಲೈಕ್ ಹೇಗೆಂದರೆ ನಾವು ಎಂಟ್ರೆನ್ಸ್ ಆಗ್ತಾನೆ ಫುಟ್ವೇರ್ ಎಲ್ಲ ಬಿಟ್ಬಿಟ್ಟು ಹೋಗ್ತಾನೆ ಅವ್ರು ಹೇಳಿದ್ರು ತುಂಬಾ ರಶ್ ಇದೆ ಸರ್, ನೀವು VIP ಎಂಟ್ರಿ ತೊಗೊಳ್ಳಿ, ಒಬ್ರಿಗೆ 200 ರುಪೀಸ್ ಅಂತ ಹೇಳಿದ್ರು. ನಮಗೆ ಭಯನೇ ಆಗೋಯಿತು. ಲೈಕ್ ಎಷ್ಟೊಂದು ರಶ್ ಇದೆಯಾ, ಪಾಪು ಬೇರೆ ಇದೆ, ಅವಳು ನಡ್ಕೊಂಡು ಕ್ಯೂಲೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತೆಲ್ಲ ಅಂದ್ಕೊಂಡ್ವಿ. ಬಟ್ ಸ್ಟಿಲ್ ನನ್ನ ಹಸ್ಬೆಂಡ್ ಮತ್ತು ನನ್ನ ಬ್ರದರ್ ಹೇಳಿದ್ರು ಪರವಾಗಿಲ್ಲ ಹೋಗೋಣ ಏನಾಗತ್ತೆ ಅಂತ ಅಂದ್ಕೊಂಡ್ವಿ. ಸರಿ ಅಂತ ಒಳಗಡೆ ಹೋಗಿ ನೋಡಿದ್ರೆ ರಶ್ಶೇ ಇಲ್ಲ. ಬಟ್ ಆಯಪ್ಪ ನೋಡಿದ್ರೆ ಅಲ್ಲಿರೋ ಬರೋ ಜನಗಳಿಗೆ ಅವ್ರಿಗೆಲ್ಲನೂ ತುಂಬ ರಶ್ ಇದೆ, ನೀವು VIP ಎಂಟ್ರಿಗೆ ಹೋಗಿ ಒಬ್ರಿಗೆ 200 ರುಪೀಸ್ ಅಂತ ಹೇಳಿ ಎಷ್ಟೊಂದು ಜನನ ಕಳಿಸ್ತಾ ಇದ್ದಾರೆ. ಬಿಸ್ನೆಸ್ ಹೇಗೆ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು, ಒಂದು ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಬಟ್ ಒಳಗಡೆ ನೋಡಿದ್ರೆ ಆ್ಯಕ್ಚುಲಿ ರಶ್ಶೇ ಇರಲಿಲ್ಲ. ಆರಾಮಾಗಿ ದರ್ಶನ ಆಯಿತು ಅಂತ ಹೇಳ್ಬೋದು. ಬೇಗ ಅವರು ಕೂಡ ಮೂವ್ ಮಾಡ್ತಾಯಿದ್ರು. ಅದಾದಮೇಲೆ 1:30-2 ಗಂಟೆ ಮಧ್ಯಾಹ್ನಕ್ಕೆ ದೇವಸ್ಥಾನ ಕೂಡ ಕ್ಲೋಸ್ ಕೂಡ ಅಂತ ಹೇಳಿದ್ರು. ಊಟಕ್ಕೆ ಕೂಡ ಅವರೇ ಕಳಿಸ್ತಾಯಿದ್ರು. ಬಟ್ ಊಟದ ಹತ್ರ ತುಂಬಾ ಜನ ರಶ್ ಇದ್ದರು, ಅದನ್ನು ನಾನು ಒಪ್ಕೊಳ್ತೀನಿ. ಆಮೇಲೆ ಆಗಲ್ಲ, ನಮಗೆ ಸಾಯಂಕಾಲ ಬೇರೆ ಕೆಲಸ ಇತ್ತು, ನಾವು ಬೇಗ ಹೊರಡಬೇಕಿತ್ತು ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಊಟ ಮಾಡೋಕ್ಕಾಗಲಿಲ್ಲ. ಬಟ್ ಯಾರಾದರೂ ಈ ಥರ ಹೇಳಿದಾಗ ನೀವು ನಂಬಕ್ಕೆ ಹೋಗ್ಬಿಡಿ, ಒಂದು ಸತಿ ಚೆಕ್ ಮಾಡಿಕೊಂಡು ನೀವು ಇದು ಮಾಡ್ಕೊಳ್ಳಿ. ಬಟ್ ತೀರಾ ಏನಾದರೂ ರಶ್ ಇದ್ದರೆ VIP ಎಂಟ್ರಿಗೆ ಹೋಗಲೇಬೇಕು
ಮಾಡಬೇಕಾಗುತ್ತೆ, ಮಗು ಏನಾದರೂ ಇದ್ದರೆ ಕಷ್ಟ ಆಗುತ್ತೆ ಆವಾಗ. ಬಟ್ ಸುಮ್ಮನೆ ಈ ಥರ ಹೇಳೋರು ತುಂಬ ಜನ ಇರ್ತಾರೆ. ಸೊ ಅದಕ್ಕೆ ನೀವು ಒಂದ್ಸತಿ ಚೆಕ್ ಮಾಡಿಬಿಟ್ಟು ನೀವು ಹೋಗೋದು ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮಧ್ಯಾಹ್ನ ಆಗಿದ್ದರಿಂದ ನಾವೇನೋ ಊಟ ಮಾಡಿರಲಿಲ್ಲ. ಆದ್ದರಿಂದ ನಾವು ಆನ್ ದಿ ವೇ ಹೋಗ್ತಾನೆ ನಾವು ಅಲ್ಲೇ ದೊಡ್ಡಬಳ್ಳಾಪುರದ ಹತ್ರನೇ ನಾವು ಆನ್ ದಿ ವೇ ಬರ್ತಾನೆ ಲಂಚ್ಗೆ ನಿಲ್ಲಿಸಿದ್ವಿ. ತುಂಬಾ ಚೆನ್ನಾಗಿತ್ತು. ಮೀಲ್ಸ್ ಊಟ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ಆವತ್ತು ಮಳೆ ಕೂಡ ಇರಲಿಲ್ಲ. ಆ್ಯಕ್ಚುಲಿ ಸಾಯಂಕಾಲದ ಮೇಲೆ ತುಂಬಾ ಮಳೆ ಬಂತು. ಬಟ್ ನಾವು ಹೋಗಿದ್ದ ಟೈಮಲ್ಲಿ ತುಂಬಾ ಹ್ಯುಮಿಡಿಟಿ ಅಂತಲೇ ಹೇಳ್ಬೋದು. ತುಂಬಾ ಬಿಸಿಲಿತ್ತು, ತುಂಬ ಹೈಡ್ರೇಷನ್ ಕೂಡ ಆಗ್ತಾಯಿತ್ತು. ಸೊ ಈ ವೆದರ್ ಒಂಥರ ಹೇಳೋಕ್ಕಾಗ್ತಾಯಿಲ್ಲ. ತುಂಬ ಜನ ಹುಷಾರು ತಪ್ತಾ ಇದ್ದಾರೆ. ಬೇರೆ ಏನೇನೋ ಕೋಲ್ಡ್ ಫೀವರ್, ವೈರಲ್ ಫೀವರ್ ಅಂತ ತುಂಬಾ ಬರ್ತಾಯಿದೆ. ಸೊ ನಿಮ್ಮ ಪ್ರಿಕಾಷನಲ್ಲಿ ನೀವಿದ್ರೆ ತುಂಬಾ ಒಳ್ಳೆಯದು. ಬಿಕಾಸ್ ವೆದರ್ ಚೇಂಜ್ ಆದರೆ ನಮ್ಮ ಬೆಂಗಳೂರಲ್ಲಿ ತುಂಬಾ ಕಷ್ಟ. ಸೊ ನಿಮ್ಮ ಹೆಲ್ತ್ನ ನೀವೇ ನೋಡ್ಕೊಳ್ಬೇಕು. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನೆಕ್ಸ್ಟ್ ಟ್ರಾವೆಲ್ ವ್ಲಾಗ್ ಜೊತೆ ನಿಮಗೆ ಬರ್ತೀನಿ. ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಯಾರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ನಾನು ಟ್ರಾವೆಲ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ತೃಪ್ತಿ ಗೌಡ ಕನ್ನಡ ವ್ಲಾಗ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ವ್ಲಾಗ್ಸ್ನ. ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಇದೆ. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಅದಾದಮೇಲೆ ನಾವು ಮನೆಗೆ ಬಂದು ರೆಸ್ಟ್ ಮಾಡಿ ನನ್ನ ಬ್ರದರ್, ನನ್ನ ಮಗಳು ಎಲ್ಲರೂ ಕೂಡ ಆಟ ಆಡ್ತಾಯಿದ್ರು. ಅದಾದಮೇಲೆ ಊಟ ಕೂಡ ಮಾಡಿಕೊಂಡು ಲೈಟ್ ಫುಡ್ ತೊಗೊಂಡು ನಮ್ಮ ಡೇನ ನಾವು ಇಲ್ಲಿಗೆ ಮುಗಿಸ್ತಿದ್ದೀವಿ. ಸೊ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನಗೆ ಕೀಪ್ ಸಪೋರ್ಟಿಂಗ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ತೃಪ್ತಿ ಗೌಡ ಕನ್ನಡ ವ್ಲಾಗ್ಸ್. ಇಂತಿ ನಿಮ್ಮ ಪ್ರೀತಿಯ ತೃಪ್ತಿ ಗೌಡ.